ಈಗ ನೀವು ನೋಡ್ತಾ ಇರುವಂತದ್ದು ವಾಜರಹಳ್ಳಿ ಮೆಟ್ರೋ ಸ್ಟೇಷನ್, ಗ್ರೀನ್ ಲೈನ್ ಮೆಟ್ರೋ ಸ್ಟೇಷನ್. ಈ ಮೆಟ್ರೋ ಸ್ಟೇಷನ್ಗೆ ಜಸ್ಟ್ ನಮಗೆ 2 ಕಿಲೋಮೀಟರ್ ಇರುವಂತಹ ಮನೆ ಇವಾಗ ನೀವು ನೋಡ್ತಾ ಇರುವಂತಹ ಪ್ರಾಪರ್ಟಿ. ನಮಸ್ಕಾರ ವೀಕ್ಷಕರೇ, ವಿಸಿ ಪ್ರಾಪರ್ಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಮಹೇಶ್ ಭೂಪತಿ. ಈಗ ನೀವು ನೋಡ್ತಾ ಇರುವಂತಹ ಮನೆ ಈಸ್ಟ್ ಡೋರ್ ಅಲ್ಲಿ ವಿತ್ ಲಿಫ್ಟ್, ಇಟಾಲಿಯನ್ ಮಾರ್ಬಲ್ ಅಲ್ಲಿ ಕಟ್ಟಿರುವಂತಹ ಮನೆ. ಕನಕಪುರ ಮೆಟ್ರೋ ಸ್ಟೇಷನ್ಗೆ ತುಂಬಾ ಹತ್ರದಲ್ಲಿದೆ. ಇಲ್ಲಿ ನೋಡ್ಬೋದು, ಇಲ್ಲಿ ವಾಜರಹಳ್ಳಿ ಮೆಟ್ರೋ ಸ್ಟೇಷನ್ ಕಾಣಿಸ್ತಾ ಇದೆ. ಈ ಪೊಸಿಷನ್ ಅಲ್ಲಿ ಇಲ್ಲಿ ನಾನು ಕೈ ತೋರಿಸ್ತಾ ಇದ್ದೀನಲ್ಲ, ಇದು ಬಂದು ನಮಗೆ ಕನಕಪುರ ಮೆಟ್ರೋ ಸ್ಟೇಷನ್. ಇದು 2 ಮೆಟ್ರೋ ಸ್ಟೇಷನ್ ಪಕ್ಕದಲ್ಲಿ ಸೆಂಟ್ರಲ್ಲಿ ನಮಗೆ ಡಿ ಮಾರ್ಟ್ ಇದೆ. ಅಷ್ಟು 2 ಮೆಟ್ರೋ ಸ್ಟೇಷನ್, ಡಿ ಮಾರ್ಟ್ಗೆ ಮತ್ತೆ ಕನಕಪುರ ರೋಡ್ಗೆ ಹತ್ತಿರದಲ್ಲಿ ನಮಗೆ ಈ ಪ್ರಾಪರ್ಟಿ ಇರುವಂಥದ್ದು. ಪ್ರಾಪರ್ಟಿ ಮುಂದೆಗಡೆ 40 ಅಡಿ ರೋಡ್, ತುಂಬಾ ಲಕ್ಸುರಿಯಾಗಿ ನಮಗೆ ಕಟ್ಟಿರುವಂಥದ್ದು. ಬನ್ನಿ ವೀಕ್ಷಕರೇ, ಈಗ ಈ ಮನೆನ ನೋಡ್ಕೊಂಡ್ ಬರೋಣ. ಮನೆ ಮುಂದಗಡೆ 40 ಅಡಿ ರೋಡ್ ಇದೆ. ಎಲಿವೇಶನ್ ಬೊಂಬಾಟ್ ಆಗಿದೆ. ಗ್ರೌಂಡ್ ಫ್ಲೋರ್ ಫುಲ್ ನಮಗೆ MS ಗ್ರಿಲ್ ವರ್ಕ್ ಅಲ್ಲಿ ಗೇಟ್ ಕೊಟ್ಟಿದ್ದಾರೆ. ಈ ಪೊಸಿಷನ್ ಅಲ್ಲಿ ನೇಮ್ ಬೋರ್ಡ್ ವಿತ್ ಸೈಟ್ ನಂಬರ್, ಗ್ರಾನೈಟ್ ಕ್ಲೇಡಿಂಗು. ಇಲ್ಲಿ ಟೈಲ್ ನ ಯೂಸ್ ಮಾಡಿದ್ದಾರೆ. ಸ್ಟ್ರಕ್ಚರ್ ಕೂಡ ನಮಗೆ ಯೂಸ್ ಮಾಡಿರುವಂತದ್ದು. ಬಾಲ್ಕನಿಗೆ ಟಫನ್ ಗ್ಲಾಸ್ SS ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಮಾಡಿಕೊಟ್ಟಿರುವಂತದ್ದು. ಪ್ರಾಪರ್ಟಿ ಒಳಗಡೆ ನಾವು ಎಂಟ್ರಿ ಆದ್ರೆ ಗ್ರೌಂಡ್ ಫ್ಲೋರ್. ಈ ಗ್ರೌಂಡ್ ಫ್ಲೋರ್ ಅಲ್ಲಿ ನಮಗೆ ಎಂಟ್ರೆನ್ಸ್ ರೈಟ್ ಸೈಡ್ ಅಲ್ಲಿ ನಮಗೆ ಲಿಫ್ಟ್ ಪ್ರಾವಿಷನ್ ಮಾಡಿರುವಂತದ್ದು ವಿತ್ ವರ್ಕಿಂಗ್ ಕೂಡ ಇದೆ. ಈಗ ಪ್ರೆಸೆಂಟ್ 2 ಕಾರ್ಗಳ ಜೊತೆಗೆ 4 ರಿಂದ 5 ಟೂ ವೀಲರ್ ಕೂಡ ನಾವು ನಿಲ್ಸ್ಕೋಬಹುದು. ಅಷ್ಟು ಜಾಗ ಈ ಕಾರ್ ಪಾರ್ಕಿಂಗ್ ಅಲ್ಲಿ ನಮಗೆ ವ್ಯವಸ್ಥೆ ಮಾಡ್ಕೊಟ್ಟಿರುವಂತದ್ದು. ಈ ಸೆಟ್ ಬ್ಯಾಕ್ ಅಲ್ಲಿ ನೋಡಬಹುದು, ಗುಡ್ ವೆಂಟಿಲೇಷನ್ ಅಂತ ಅನ್ಬೋದು. ಆರಾಮಾಗಿ ಬೆಳಕು ಬರ್ತಾ ಇದೆ ನೋಡಿ. 1 ಅಡಿ ಜಾಗ ಬಿಟ್ಟಿರುವಂತದ್ದು. ಸೇಫ್ಟಿ ವೈಸಲ್ಲಿ ಗ್ರಿಲ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಮಾಡಿಕೊಟ್ಟಿದ್ದಾರೆ. ವಿತ್ ಕಾವೇರಿ ವಾಟರ್ ಅವೈಲೇಬಲ್ ಇದೆ. ಕಾವೇರಿ ಮೀಟರ್ ಕೂಡ ನಮಗೆ ಇನ್ಕ್ಲೂಡ್ ಮಾಡಿಕೊಟ್ಟಿರುವಂತದ್ದು. ಈ ಗ್ರೌಂಡ್ ಫ್ಲೋರ್ ಅಲ್ಲಿ ನಮ್ಗೊಂದು ಕಾಮನ್ ವಾಶ್ರೂಮ್ ನ ಈ ಪೋರ್ಷನ್ ಅಲ್ಲಿ ಬಿಲ್ಡ್ ಮಾಡಿದ್ದಾರೆ. ಇಂಡಿಯನ್ ಕಮೋಡ್ ನ ಯೂಸ್ ಮಾಡಿರುವಂತದ್ದು. ವಾಲ್ಗಳಿಗೆಲ್ಲ ನಮಗೆ 2x4 ಬೆಟರ್ ಟೈಲ್ಸ್ ನ ಯೂಸ್ ಮಾಡಿದ್ದಾರೆ. ಈ ಪೋರ್ಷನ್ ಅಲ್ಲಿ ನಮಗೆ ಗ್ಯಾಸ್ ಪ್ರಾವಿಷನ್ ಗೆ ಬಿಟ್ಟಿರುವಂತದ್ದು. ವಿತ್ ಸೇಫ್ಟಿ ವೈಸಲ್ಲಿ ಗ್ರಿಲ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಮಾಡಿಕೊಟ್ಟಿದ್ದಾರೆ. ಬೋರ್ವೆಲ್ ಮತ್ತೆ ಸಂಪು ಕೂಡ ನಮಗೆ ಈ ಪೋರ್ಷನ್ ಅಲ್ಲಿ ಬಿಲ್ಡ್ ಮಾಡಿದ್ದಾರೆ. ಹಾಗೆ ಈ ಪಾರ್ಕಿಂಗ್ ಅಲ್ಲಿ ವಾಲ್ಗಳಿಗೂ ಕೂಡ 2x4 ಬೆಟರ್ ಟೈಲ್ಸ್ ನ ಯೂಸ್ ಮಾಡಿರೋದ್ರಿಂದ ಮೇಂಟೆನೆನ್ಸ್ ಈಸಿ ಅನ್ಬೋದು. ಫ್ಲೋರಿಂಗ್ ಅಲ್ಲಿ ಬಂದು ನಮಗೆ ಆಂಟಿಸ್ಕೇಟ್ ಬೆಟರ್ ಟೈಲ್ಸ್ ನ ಯೂಸ್ ಮಾಡಿದ್ದಾರೆ ನೋಡಿ. ಅಲ್ಲಿ ಕಾವೇರಿ ಮೀಟರ್ ಆಲ್ರೆಡಿ ನಮಗೆ ಇನ್ಕ್ಲೂಡ್ ಆಗಿರುವಂತದ್ದು. ಹಾಗೆ ಈ ಪೋರ್ಷನ್ ಅಲ್ಲಿ ಬೋರ್ವೆಲ್ ಕೂಡ ಇದೆ. ಅದು ನಾರ್ತ್ ಈಸ್ಟ್ ಬರುತ್ತೆ. ದೇವ್ರ ಮೂಲೆ ನಮಗೆ ಬೋರ್ವೆಲ್ ಸಂಪು. ಈ ಪೋರ್ಷನ್ ಅಲ್ಲಿ ಕಾವೇರಿ ವಾಟರ್ ಈ ಲೈವೇಟ್ ಅಲ್ಲಿ ಅವೈಲೇಬಲ್ ಇದೆ. ಇದು ಕಾವೇರಿ ಮೀಟರ್ ಕೂಡ ಕೊಟ್ಟಿದ್ದಾರೆ. ಇಲ್ಲಿ ಬಂದು ನಮಗೆ ಶೂ ರ್ಯಾಕು, ಇಂಟೀರಿಯರ್ ಡಿಸೈನ್, ಎಲೆಕ್ಟ್ರಿಕ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿರುವಂತದ್ದು. ಮೆಟ್ರೋಗೆ ಹತ್ರ ನೋಡಿದ್ರಲ್ಲ, ಮೆಟ್ರೋ ಟೆರೆಸ್ ಮೇಲೆ ನಿಂತ್ಕೊಂಡ್ರೆ ನಮಗೆ ಮೆಟ್ರೋ ಕಾಣಿಸುತ್ತೆ. ಅಷ್ಟು ಹತ್ರದಲ್ಲಿ ಈ ಪ್ರಾಪರ್ಟಿ ಇರುವಂತದ್ದು. ಲಿಫ್ಟ್ ಕೂಡ ನಮಗೆ ವರ್ಕಿಂಗ್ ಇದೆ. ಜಸ್ಟ್ ಓಪನ್ ಆಗೋ ತೋರಿಸ್ತೀನಿ. ನಾವು ಸ್ಟೇರ್ ಕೇಸ್ ಇಂದ ನಾವು ಫಸ್ಟ್ ಫ್ಲೋರ್ ಹೋಗೋಣ. ನೋಡಿದ್ರಲ್ಲ ವೀಕ್ಷಕರೇ, ಲಿಫ್ಟ್ ಪ್ರೆಸೆಂಟ್ ನಮಗೆ ರನ್ನಿಂಗ್ ಇರುವಂತದ್ದು. ಬನ್ನಿ ನಾವು ಸ್ಟೇರ್ ಕೇಸ್ ಅಲ್ಲಿ ಹೋಗೋಣ. ಈ ಸ್ಟೇರ್ ಕೇಸ್ ನೋಡಬಹುದು, ತುಂಬಾ ವೈಲ್ಡ್ ಆಗಿದೆ. ಲಪತ್ರ ಗ್ರಾನೈಟ್ ನ ಯೂಸ್ ಮಾಡಿದ್ದಾರೆ. 45 mm ಗ್ರಾನೈಟ್ ಥಿಕ್ ನ ಯೂಸ್ ಮಾಡಿರುವಂತದ್ದು. ಸೆಂಟ್ರಲ್ಲಿ ಬಾರ್ಡರ್ ಕೂಡ ನಮಗೆ ಕೊಟ್ಟಿದ್ದಾರೆ. ಸೇಫ್ಟಿ ವೈಸ್ ಅಲ್ಲಿ ಗ್ರಿಲ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿರುವಂತದ್ದು. ಆರಾಮಾಗಿ ಐಟಮ್ಸ್ ಗಳನ್ನ ಏನಾದ್ರು ಶಿಫ್ಟ್ ಮಾಡಬೇಕು ಅಂದ್ರೆ ಆರಾಮಾಗಿ ಶಿಫ್ಟ್ ಮಾಡಬಹುದು. ಅಷ್ಟು ಸ್ಪೇಷಿಯಸ್ ಆಗಿ ನಮಗೆ ಈ ಸ್ಟೇರ್ ಕೇಸ್ ನ ಬಿಲ್ಡ್ ಮಾಡಿರುವಂತದ್ದು. ಹಾಗೆ ಈ ಡೋರ್ ಮುಂದೆ ಏನಾದ್ರೂ ನಾವು ಒಂದು ಸೆಮಿ ಗಾರ್ಡನ್ ಇರೋ ತರ ಕ್ರಿಯೇಟ್ ಮಾಡ್ಕೊಂಡ್ರು ಕೂಡ ವೆಂಟಿಲೇಷನ್, ಆ ಗಿಡಗಳಿಗೆ ಬರುವಂತಹ ವೆಂಟಿಲೇಷನ್ ಗುಡ್ ಅನ್ಬೋದು. ಯಾಕಂದ್ರೆ ಸನ್ಲೈಟ್ ಬರೋದಕ್ಕೆ ನಮ್ಗೆ ಇಲ್ಲಿ 1 ಅಡಿ ಜಾಗ ಸೆಟ್ ಬ್ಯಾಕ್ ಕೂಡ ನಮಗೆ ಬಿಟ್ಟಿರುವಂತದ್ದು. ಸೇಫ್ಟಿ ವೈಸ್ ಅಲ್ಲಿ ಗ್ರಿಲ್ ವರ್ಕ್ ಅಂದ್ರೆ SS ನ ಯೂಸ್ ಮಾಡಿದ್ದಾರೆ. ಇನ್ ಕೇಸ್ ಯಾರಾದ್ರೂ ಮಕ್ಕಳುಗಳು ಏನಾದ್ರು ಇದ್ರೆ ಆ ಕಡೆ ಹೋಗ್ಬಾರ್ದು ಅನ್ನೋ ಒಂದು ರೀಸನ್ ಅಲ್ಲಿ ಸೇಫ್ಟಿ ವೈಸ್ ಅಲ್ಲಿ ಗ್ರಿಲ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಮಾಡ್ಕೊಟ್ಟಿರುವಂತದ್ದು. ಆರಾಮಾಗಿ ಈ ಎಲ್ ಶೇಪ್ ಅಲ್ಲಿ ಗಾರ್ಡನ್ ಇರೋ ತರ ನಾವು ಕ್ರಿಯೇಟ್ ಮಾಡ್ಕೊಬಹುದು. ವೈರ್ ಕಾಣಿಸ್ತಿದೆಯಲ್ಲ, ಅದು ಬಂದು ನಮಗೆ CC ಕ್ಯಾಮ್ರಾಗೆ. ಮೇಲ್ಗಡೆ ಸೀಲಿಂಗ್ ಅಲ್ಲಿ ನಮಗೆ WPC ವರ್ಕ್ ವಿತ್ LED ಲೈಟ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಮಾಡ್ಕೊಟ್ಟಿದ್ದಾರೆ. ಲೆಫ್ಟ್ ಸೈಡ್ ವಾಲ್ ಅದು ಬೇರೆ ವಾಲ್, ಇದು ಬೇರೆ ಮನೆದು. ಆ ವಾಲ್ಗೂ ಕೂಡ ಇವರೇ ಸ್ಟ್ರಕ್ಚರ್ ಪೈಂಟ್ ನ ಮಾಡಿರುವಂತದ್ದು. ಯಾಕಂದ್ರೆ ನಮ್ಮ ಮನೆ ಮುಂದೆ ಚೆನ್ನಾಗಿರ್ಲಿ ಅನ್ನೋ ಒಂದು ರೀಸನ್ ಅಲ್ಲಿ. ಹಾಗೆ ಈ ವಾಲ್ಗಳಿಗೂ ಕೂಡ 2x4 ಬೆಟರ್ ಟೈಲ್ಸ್ ನ ಯೂಸ್ ಮಾಡಿದ್ದಾರೆ. ಈಗ ನೀವು ನೋಡ್ತಾ ಇರುವಂತಹ ಡೋರ್ ಬಂದು ನಮಗೆ ನಾರ್ತ್ ಈಸ್ಟ್ ಕಾರ್ನರ್ ಅಲ್ಲಿ ದೇವ್ರ ಮೂಲೆಯಲ್ಲಿ ಬರುವಂತಹ ಈಸ್ಟ್ ಫೇಸಿಂಗ್ ಮೈನ್ ಡೋರ್ ಟೀಕ್ ವುಡ್ ಅಲ್ಲಿ ಕಂಪ್ಲೀಟ್ ಆಗಿರುವಂತದ್ದು. ಇದೆ ಅಂತಲ್ಲ, ಈ ಮನೆಗೆ ಯೂಸ್ ಮಾಡಿರೋ ವುಡ್ ಎಲ್ಲ ಟೀಕ್ ವುಡ್ ಯೂಸ್ ಮಾಡಿದ್ದಾರೆ. ಇದು ಬಂದು ನಮಗೆ ಈಸ್ಟ್ ಡೋರ್ ನೋಡಿ, ಚೆನ್ನಾಗಿದೆ. ಫ್ಲೋರಿಂಗ್ ಬಂದು ನಮಗೆ ಇಟಾಲಿಯನ್ ಮಾರ್ಬಲ್ ಬುಕ್ ಮ್ಯಾಚ್ ಇರುವಂತಹ ಇಟಾಲಿಯನ್ ಮಾರ್ಬಲ್ ಯೂಸ್ ಮಾಡಿರುವಂತದ್ದು. ಎಂಟ್ರೆನ್ಸ್ ನೋಡಿದ್ರೆ ಈ ಪೋರ್ಷನ್ ಫುಲ್ಲು ಇಂಟೀರಿಯರ್ ಡಿಸೈನ್ ಮಾಡಿ ಸೆಂಟ್ರಲ್ಲಿ ವಾಲ್ ಪೇಪರ್, ಸೀಲಿಂಗ್ ಅಲ್ಲಿ ಕೂಡ ಅಷ್ಟೇ ವೀಕ್ಷಕರೇ
WPC ವರ್ಕು ವಿತ್ POP ವರ್ಕು ವಿತ್ ಫ್ಯಾನು, ಅದು ಕೂಡ ನಮಗೆ ರಿಮೋಟ್ ಕಂಟ್ರೋಲ್ ಇರುವಂತಹ ಫ್ಯಾನು, 2 ಝೂಮರ್ ಲೈಟ್ಗಳು ಕೂಡ ನಮಗೆ ಯೂಸ್ ಮಾಡಿದ್ದಾರೆ. LED ಲೈಟ್ ವಿತ್ ಪ್ರೊಫೈಲ್ ಲೈಟ್ ಕೂಡ ನಮಗೆ ಯೂಸ್ ಮಾಡಿರುವಂತದ್ದು. ಈ ಸ್ಟೇರ್ ಕೇಸ್ ಏನ್ ನೋಡ್ತಾ ಇದ್ದೀರಾ, ಈ ಸ್ಟೇರ್ ಕೇಸ್ ಬ್ಯಾಕ್ ಗ್ರೌಂಡ್ ಅಲ್ಲೂ ಕೂಡ ಇಂಟೀರಿಯರ್ ಡಿಸೈನ್ ಮಾಡಿದ್ದಾರೆ. ಈ ಸ್ಟೇರ್ ಕೇಸ್ ಕೆಳಗಡೆ ವಿತ್ ಸ್ಟೋರೇಜ್ ಕೂಡ ನಮಗೆ ಪಾಯಿಂಟ್ ಕೊಟ್ಟಿರುವಂತದ್ದು. ಆರಾಮಾಗಿ ಎಲ್ ಶೇಪ್ ಅಲ್ಲಿ ಸೋಫಾ ಹಾಕೊಂಡು ಸೆಂಟ್ರಲ್ ಟೀ ಟೇಬಲ್ ಇಟ್ಕೊಂಡ್ರು ಕೂಡ 90 ಡಿಗ್ರಿಲಿ ಟಿವಿ ನೋಡುವಂತಹ ಲಿವಿಂಗ್ ರೂಮ್ ವಿತ್ ಟಿವಿ ಯೂನಿಟ್ ನ ಇವರು ಪ್ರೊವೈಡ್ ನ ಮಾಡಿರುವಂತದ್ದು. ಎಕ್ಸಾಕ್ಟ್ 90 ಡಿಗ್ರಿ ನಾವು ಟಿವಿ ನೋಡಬಹುದು, ಆ ತರ ಪ್ರೊವಿಷನ್ ಮಾಡಿದ್ದಾರೆ. ಹಾಗೆ ಸ್ಪೇಷಿಯಸ್ ಆಗಿ ನಮಗೆ ಲಿವಿಂಗ್ ರೂಮ್ ಬಂದಿರುವಂತದ್ದು ಬ್ಯೂಟಿಫುಲ್ ಆಗಿ ಇಟಾಲಿಯನ್ ಮಾರ್ಬಲ್ ನ ಹಾಕಿರೋದ್ರಿಂದ ನೋಡೋದಕ್ಕೆ ಲ್ಯಾವಿಶ್ ಆಗಿದೆ ಅನ್ಬೋದು. ಸೂಪರ್ ಆಗಿದೆ. ಸೆಟ್ ಬ್ಯಾಕ್ ಬಿಟ್ಟಿರೋದ್ರಿಂದ ಇಲ್ಲಿ ನಮಗೆ 4 ವಿಂಡೋಗಳನ್ನ ಕೊಟ್ಟಿದ್ದಾರೆ. ಫುಲ್ ಟೀ ಕುಡ್ ವಿತ್ ಬಿಲ್ಡಿಂಗ್ ಎಲ್ಲ ನಮಗೆ ಟೀ ಕುಡ್ ಯೂಸ್ ಮಾಡಿರುವಂತದ್ದು ವಿತ್ ಶಟರ್ಸ್ ಆಲ್ಸೋ ನಮಗೆ ಟೀ ಕುಡ್ ನ ಯೂಸ್ ಮಾಡಿದ್ದಾರೆ. ಸಗದ ದೊಡ್ಡದಾಗಿರುವಂತಹ ಟಿವಿ ಕೂಡ ನಾವು ಮೌಂಟ್ ಮಾಡ್ಕೊಳ್ಳುವಷ್ಟು ಜಾಗ ಈ ಟಿವಿ ಯೂನಿಟ್ ಅಲ್ಲಿ ನಮಗೆ ಪ್ರೊವೈಡ್ ಮಾಡಿರುವಂತದ್ದು. ಕೆಳಗಡೆ ನಮಗೆ 3 ಡ್ರಾಯರ್ ಬಾಕ್ಸ್ ಗಳು ಕೊಟ್ಟಿದ್ದಾರೆ. 2 ಓಪನ್ ಅಂಡ್ ಕ್ಲೋಸ್ ಬರುತ್ತೆ. ಇದು ಬಂದು ನಮಗೆ ಗ್ಲಾಸ್ ಡೋರ್ ನ ಕೊಟ್ಟಿದ್ದಾರೆ. ಇದ್ರ ಪಕ್ಕದಲ್ಲಿ ಬರೋದೆ ಲಿಫ್ಟ್ ಏರಿಯಾ. ನೋಡಿ ಕೆಳಗಡೆ ಪಾರ್ಕಿಂಗ್ ಅಲ್ಲಿ ನೋಡಿದ್ರಲ್ಲ, ಪಾರ್ಕಿಂಗ್ ಅಲ್ಲಿ ಏನಾದ್ರು ನಾವು ಹತ್ತಿದ್ರೆ ಇಲ್ಲಿ ಇಳ್ಕೋಬಹುದು. ಇದ್ರ ಪಕ್ಕದಲ್ಲಿ ಬರೋದು ನಮಗೆ ಆಗ್ನೇಯ ಮೂಲೆಯಲ್ಲಿರುವಂತಹ ಬ್ಯೂಟಿಫುಲ್ ಇಟಾಲಿಯನ್ ಮಾಡೆಲ್ ಕಿಚನ್. ಇದು ಮೇಲ್ಗಡೆ ಲಾಫ್ಟ್ ಕೆಳಗಡೆ ವಿತ್ ಪ್ರೊಫೈಲ್ ಲೈಟು, ಅದ್ರ ಕೆಳಗಡೆ ವಿತ್ ಗ್ಲಾಸ್ ಡೋರ್ ಇರುವಂತಹ ಗ್ರಾಸರಿ ಐಟಮ್ಸ್ ಗಳನ್ನ ಇಟ್ಕೊಳ್ಳಿರುವಂತಹ ವಿತ್ ಸ್ಟೋರೇಜು, ಅದ್ರ ಕೆಳಗಡೆ ವಿತ್ ಕ್ವಾಡ್ಸ್ ಕೆಳಗಡೆ ಬರದೆ ಬ್ಯಾಸ್ಕೆಟ್ಸ್ ಗಳು. ಸಿಂಕ್ ಇಲ್ಲಿದೆ. ವೆಂಟಿಲೇಷನ್ಗೆ ಇಲ್ಲಿ ದೊಡ್ಡದಾಗಿ ಒಂದು ವಿಂಡೋ ಕೂಡ ನಮಗೆ ಕೊಟ್ಟಿದ್ದಾರೆ. ಅದು 3 ಡೋರ್ ಇರುವ ವಿಂಡೋ ಜೊತೆಗೆ ಈ ಪೋರ್ಷನ್ ಅಲ್ಲಿ ವಿತ್ ಪ್ಯಾಂಟ್ರ್ ಕೂಡ ಕೊಟ್ಟಿದ್ದಾರೆ ವಿತ್ ಸ್ಟೋರೇಜ್ಗೆ. ಇಲ್ಲಿ ನಮಗೆ ಚಿಮ್ಮಿಗೆ ಜಾಗ ಬರುತ್ತೆ. ಆಕ್ವಾಗಾರ್ಡ್ಗೆ ಈ ಡೋರ್ ಬರುತ್ತೆ. ನೋಡಿ ಆಕ್ವಾಗಾರ್ಡ್ಗೆ ಇರುವಂತಹ ಜಾಗ ಇದು. ಫ್ರಿಡ್ಜ್ ಇಟ್ಕೊಳ್ತೀವಿ ಅಂದ್ರೆ ವೀಕ್ಷಕರೇ ಇಲ್ಲಿ ಪಾಯಿಂಟ್ ಕೊಟ್ಟಿದ್ದಾರೆ. ಆ ಪೋರ್ಷನ್ ಅಲ್ಲಿ ಫ್ರಿಡ್ಜ್ ಇಟ್ಕೊಂಡ್ರೆ ಇಲ್ಲಿ ಒಂದು 2 ಸೆಟ್ ಇರುವಂತಹ ಒಂದು ಡೈನಿಂಗ್ ಏರಿಯಾನ ನಾವು ಕ್ರಿಯೇಟ್ ಮಾಡ್ಕೊಬಹುದು. ಅಷ್ಟು ಜಾಗ ಈ ಪೋರ್ಷನ್ ಅಲ್ಲಿ ಇದೆ. ಈ ವಾಲ್ ಫುಲ್ ನಮಗೆ ವಾಲ್ ಪೇಪರ್ ನ ಯೂಸ್ ಮಾಡಿದ್ದಾರೆ. ಈ ಜಾಗದಲ್ಲಿ ನಮಗೆ ಪೂಜಾ ಮನೆ, ಒಬ್ರು ಕುತ್ಕೋಬಹುದು. ಓಕೆ, ಒಬ್ರು ಕುತ್ಕೊಂಡು ಕ್ಲೀನ್ ಆಗಿ ನೆಮ್ಮದಿ ಮಾಡುವಷ್ಟು ಜಾಗ ಇರುವಂತಹ ದೇವ್ರ ಮನೆ. ಟೀ ಕುಡ್ ಫ್ರೇಮು, ಟೀ ಕುಡ್ ವಾಸ್ಕಲ್ಲು ಅಂಡ್ ಟಫನ್ ಗ್ಲಾಸ್ ವಿತ್ ಅಚ್ಚಿಂಗು. ಬ್ಯಾಕ್ ಗ್ರೌಂಡ್ ಫುಲ್ ನಮಗೆ ಟೈಲ್ ನ ಯೂಸ್ ಮಾಡಿದ್ದಾರೆ. ಒಳಗಡೆ ಸೀಲಿಂಗ್ ಅಲ್ಲಿ ವಿತ್ ಇಂಟೀರಿಯರ್ ಡಿಸೈನ್ ವಿತ್ LED ಲೈಟ್ ವರ್ಕು, ಮತ್ತೆ ಈ ವಾಲ್ಗಳಿಗೂ ಕೂಡ ನಮಗೆ ವೆನೀರ್ ಪಾಲಿಶಿಂಗ್ ಅಲ್ಲಿ ಇರುವಂತಹ ಶೀಟ್ ನ ಯೂಸ್ ಮಾಡಿದ್ದಾರೆ. ಸಾಕಾಗಿದೆ ನೋಡಿ. ಎಲ್ ಶೇಪ್ ಅಲ್ಲಿ ನಮಗೆ ಕ್ವಾಡ್ಸ್ ನ ಯೂಸ್ ಮಾಡಿರೋದು. ವಾಲ್ಗಳಿಗೂ ಕೂಡ 2x4 ವೆಟ್ರಿಫರ್ ಟೈಲ್ಸ್ ನ ಯೂಸ್ ಮಾಡಿದ್ದಾರೆ. ವೆಂಟಿಲೇಷನ್ಗೆ ತುಂಬಾನೇ ಚೆನ್ನಾಗಿದೆ. ಇಲ್ಲಿ ನೋಡಿ 3 ವಿಂಡೋಗಳನ್ನ ಕೊಟ್ಟಿದ್ದಾರೆ. ಆಕ್ಚುಲಿ ಬೇರೆಯವರಾಗಿದ್ರೆ 1 ವಿಂಡೋ ಕೊಟ್ಬಿಟ್ಟು ಈ ಜಾಗ ಕೂಡ ಏನಾದ್ರು ಸ್ಟೋರೇಜ್ ತರ ಇಟ್ಕೊಬಹುದು ಅಂತ ಮಾಡೋರು ಕೂಡ ಇದ್ದಾರೆ. ಬಟ್ ಇವರು ವೆಂಟಿಲೇಷನ್ಗೆ ತುಂಬಾ ಪ್ರಾಮುಖ್ಯತೆ ಕೊಟ್ಟು ಮಾಡಿರುವಂತದ್ದು. ಸೀಲಿಂಗ್ ಅಲ್ಲಿ ಅಷ್ಟೇ POP ವರ್ಕು ವಿತ್ LED ಲೈಟ್ ವರ್ಕು ಕೂಡ ಕಂಪ್ಲೀಟ್ ಆಗಿದೆ. ಇಲ್ಲೂ ಕೂಡ ನಮ್ಗೊಂದು ಫ್ಯಾನ್ ಕೂಡ ಹಾಕೊಟ್ಟಿದ್ದಾರೆ. ಕಿಚನ್ ಬ್ಯಾಕ್ ಸೈಡ್ ಅಲ್ಲಿ ಬರೋದು ನಮಗೆ ಯುಟಿಲಿಟಿ ಸ್ಪೇಸ್. ವಾಲ್ಗಳಿಗೆ 2x4 ವೆಟ್ರಿಫರ್ ಟೈಲ್ಸ್, ಫ್ಲೋರಿಂಗ್ಗೆ ಆಂಟಿಸ್ಕೇಟ್ ವೆಟ್ರಿಫರ್ ಟೈಲ್ಸ್ ನ ಯೂಸ್ ಮಾಡಿದ್ದಾರೆ. ಈ ಪೋರ್ಷನ್ ಅಲ್ಲಿ ಒಂದು ಕೊಳಾಯಿ, ಇಲ್ಲಿ ಒಂದು ಹ್ಯಾಂಡ್ ವಾಶು, ಇಲ್ಲಿ ನಮಗೊಂದು ಕಾಮನ್ ವಾಶ್ರೂಮ್ ನ ಕೊಟ್ಟಿದ್ದಾರೆ. ವಾಲ್ ಮೌಂಟೆಡ್ ಕಾಮನ್ ವಾಶ್ರೂಮ್ ಅನ್ನು ಯೂಸ್ ಮಾಡಿರುವಂತದ್ದು. ಇಲ್ಲೊಂದು ಕೊಳಾಯಿ ಮತ್ತೆ ಅಲ್ಲೊಂದು ಜೆಟ್ ವರ್ಕು ಕೂಡ ನಮಗೆ ಕೊಟ್ಟಿರುವಂತದ್ದು. ವೆಂಟಿಲೇಷನ್ಗೆ ವಿಂಡೋ, ಎಕ್ಸಿಟ್ ಫ್ಯಾನ್ ಇಲ್ಲಿ ಜಾಗ ಕೊಟ್ಟಿರುವಂತದ್ದು. ಚೆನ್ನಾಗಿದೆ. ಬಟ್ ಮನೆ ಅಂತೂ ತುಂಬಾ ಗ್ರ್ಯಾಂಡ್ ಆಗಿ ಬಂದಿರುವಂತದ್ದು, ಲ್ಯಾವಿಶ್ ಆಗಿದೆ, ಅಲ್ಟಿಮೇಟ್ ಆಗಿದೆ. ವಿತ್ ಲಿಫ್ಟ್ ಇಟಾಲಿಯನ್ ಮಾರ್ಬಲ್ ಅಲ್ಲಿ ಕಟ್ಟಿರುವಂತಹ ಮನೆ. ಈ ಮನೆ ಈ ಸ್ಟೇರ್ ಕೇಸ್ ಸೆಕೆಂಡ್ ಫ್ಲೋರ್ ಹೋಗ್ಬೇಕಾದ್ರೆ ಸ್ಟೇರ್ ಕೇಸ್ ನ ಯೂಸ್ ಮಾಡಿದೆ. ಈ ವಾಲ್ಗೆ ಕೂಡ ಗ್ರೀನ್ ಅಂಡ್ ವೈಟ್ ಮಿಕ್ಸ್ ಇರುವಂತಹ ಡೈಮಂಡ್ ಶೇಪ್ ಅಲ್ಲಿ ಇರುವಂತಹ ವಾಲ್ ಪೇಪರ್ ನ ಯೂಸ್ ಮಾಡಿದ್ದಾರೆ. ಸೆಕೆಂಡ್ ಫ್ಲೋರ್ ಅಲ್ಲಿ ಎಂಟ್ರಿ, ಈ ಪೋರ್ಷನ್ ಅಲ್ಲಿ ಲಿಫ್ಟ್. ಕುಬೇರನ್ ಮೂಲೆಯಲ್ಲಿ ಇರುವಂತಹ ಮಾಸ್ಟರ್ ಬೆಡ್ರೂಮ್ ಇದು. ಕಿಂಗ್ ಸೈಜ್ ಕಾಟು ವಿತ್ ಸ್ಟೋರೇಜು. ಲೆಫ್ಟ್ ಸೈಡ್ ರೈಟ್ ಸೈಡ್ ಅಲ್ಲಿ ಡ್ರಾಯರ್ ಬಾಕ್ಸ್ ಗಳು ಕೊಟ್ಟಿದ್ದಾರೆ. ಬ್ಯಾಕ್ ಗ್ರೌಂಡ್ ಅಲ್ಲಿ ನಮಗೆ ಇಂಟೀರಿಯರ್ ಡಿಸೈನ್ ಕೊಟ್ಟಿದ್ದಾರೆ. ಲೆಫ್ಟ್ ಸೈಡ್ ಅಲ್ಲಿ ರೈಟ್ ಸೈಡ್ ಅಲ್ಲಿ ವಿತ್ 2 ಶಟರ್ ಗಳಿರುವಂತಹ ವಿಂಡೋಗಳನ್ನ ಕೊಟ್ಟಿರುವಂತದ್ದು. ಸೀಲಿಂಗ್ ಅಲ್ಲಿ ಕೂಡ ಅಷ್ಟೇ ವೀಕ್ಷಕರೇ POP ಅಂಡ್ ಇಂಟೀರಿಯರ್ ಡಿಸೈನ್ 2 ಮಿಕ್ಸ್ ಮಾಡಿದ್ದಾರೆ ಸೀಲಿಂಗ್ ಅಲ್ಲಿ. ಇಲ್ಲೂ ಕೂಡ ಅಷ್ಟೇ ಫ್ಯಾನ್ ವರ್ಕು ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ಇನ್ನು ವಾರ್ಡ್ರೋಬ್ ನೋಡಿದ್ರೆ 3 ಸ್ಲೈಡಿಂಗ್ ಡೋರ್ ಇರುವಂತಹ ವಾರ್ಡ್ರೋಬ್ಗಳು. ಫುಲ್ ಸ್ಟೋರೇಜ್ ಬರುತ್ತೆ. ಯಾವುದೇ ರೀತಿ ಡ್ರೆಸ್ಸಿಂಗ್ ಈ ಜಾಗದಲ್ಲಿ ಇಲ್ಲ. ಫುಲ್ ಸ್ಟೋರೇಜ್ 1 2 3 3 ಡೋರ್ಗಳು ಕೂಡ ವಿತ್ ಸ್ಟೋರೇಜ್ ಬರುತ್ತೆ. ಮೇಲ್ಗಡೆ ವಿತ್ ಲಾಫ್ಟ್ ವರ್ಕು ಕೂಡ ನಮಗೆ ಕಂಪ್ಲೀಟ್ ಮಾಡಿಕೊಟ್ಟಿದ್ದಾರೆ. ಈ ಪೋರ್ಷನ್ ಅಲ್ಲಿ ಟಿವಿ ಯೂನಿಟ್, ಇಲ್ಲಿ ಡ್ರೆಸ್ಸಿಂಗ್ ಏರಿಯಾ. ಈ ಜಾಗದಲ್ಲಿ ಡ್ರೆಸ್ಸಿಂಗ್ ಏರಿಯಾನ ಬಿಲ್ಡ್ ಮಾಡಿರುವಂತದ್ದು. ಡ್ರಾಯರ್ ಬಾಕ್ಸ್ಗಳು ಕೊಟ್ಟಿದ್ದಾರೆ ಕೆಳಗಡೆ. ಮಿರರ್ ಪಕ್ಕದಲ್ಲಿ ಓಪನ್ ಅಂಡ್ ಕ್ಲೋಸ್ ಮಾಡುವಂತಹ ಸ್ಟೋರೇಜ್ ನ ಕೊಟ್ಟಿದ್ದಾರೆ. ಅದು ಕೂಡ ನಮಗೆ ಸಾಫ್ಟ್ ಕ್ಲೋಸಿಂಗ್ ಗಳನ್ನ ಯೂಸ್ ಮಾಡಿರುವಂತದ್ದು. ಇದು ಪಕ್ಕದಲ್ಲಿ ಬರೋದು ನಮಗೆ ಅಟ್ಯಾಚ್ ಬಾತ್ರೂಮ್.
ಆರಾಮಾಗಿ ನಾವು ಪಾರ್ಟೇಷನ್ಗಳನ್ನ ಮಾಡ್ಕೊಬಹುದು, ಡ್ರೈ ಮತ್ತೆ ವೆಟ್ಟು ಆ ತರ ಜಾಗ ಇದೆ. ಈ ಪೋರ್ಷನ್ ಅಲ್ಲಿ ನೀವು ನೋಡ್ತಾ ಇರೋದು ವೆಟ್ಟು ಜಾಗ, ಈ ಪೋರ್ಷನ್ ಅಲ್ಲಿ ನೋಡ್ತಾ ಇರೋದು ನೀವು ಡ್ರೈ ಜಾಗ. ನೋಡಿ ವಾಲ್ ಮೌಂಟೆಡ್ ಕಮೋಡು, ಟಾಪ್ ಟು ಬಾಟಮ್ 2x4 ವೆಟ್ ಪ್ರೂಫ್ ಟೈಲ್ಸು, ಶವರ್ ಪಾಯಿಂಟು, ಗೀಸರ್ ಪಾಯಿಂಟು, ಜೆಟ್ ಅಂತೀನಿ, ಡ್ರೈ ವಾಟ್ರು. ಈ ಪೋರ್ಷನ್ ಅಲ್ಲಿ ಹ್ಯಾಂಡ್ ವಾಶ್. ಪಾರ್ಟಿಷನ್ ಮಾಡ್ಕೊಳ್ಳುವಷ್ಟು ಜಾಗ ಬೇಜಾನ್ ಇದೆ. ಇಜ್ಜೆ ಫ್ಲೋರಿಂಗು ಸೇಮ್ ಆಂಟಿಸ್ಕೇಟ್ ವೆಟ್ ಪ್ರೂಫ್ ಟೈಲ್ಸ್, ವಾಲ್ಗಳಿಗೆಲ್ಲ 2x4 ವೆಟ್ ಪ್ರೂಫ್ ಟೈಲ್ಸ್ ನ ಯೂಸ್ ಮಾಡಿದ್ದಾರೆ. ತುಂಬಾನೇ ಸ್ಪೇಷಿಯಸ್ ಆಗಿ ನಮಗೆ ಬಂದಿದೆ, ಸಖತ್ತಾಗಿದೆ. ಈ ಮಾಸ್ಟರ್ ಬೆಡ್ರೂಮ್ ಆಪೋಸಿಟ್ ಅಲ್ಲಿ ಬರುತ್ತೆ ನಮಗೆ ಚಿಲ್ಡ್ರನ್ಸ್ ಬೆಡ್ರೂಮ್. ಓಕೆ, ಇಲ್ಲೂ ಅಷ್ಟೇ ವೀಕ್ಷಕರೇ, ಕಿಂಗ್ ಸೈಜ್ ಕಾಟ್ ಕೊಟ್ಟಿದ್ದಾರೆ. ಬ್ಯಾಕ್ ಗ್ರೌಂಡ್ ಅಲ್ಲಿ ಇಂಟೀರಿಯರ್ ಡಿಸೈನು ವಾಲಿಂದ ಸೀಲಿಂಗ್ ವರ್ಗೂ ತಗೊಂಡಿದ್ದಾರೆ. ಹಾಗೆ POP ವರ್ಕು ಕೂಡ ನಮಗೆ ಕಂಪ್ಲೀಟ್ ಮಾಡಿಕೊಟ್ಟಿರುವಂಥದ್ದು. ಈ ಪೋರ್ಷನ್ ಅಲ್ಲಿ 4 ಡೋರ್ಗಳಿರುವಂತಹ ವಿಂಡೋ ವಿತ್ ಡ್ರೆಸ್ಸಿಂಗ್ ಏರಿಯಾ. ಇದು ಅಟ್ಯಾಚ್ ಬಾತ್ರೂಮ್. ಸಗದಾಗಿದೆ. ಬಾತ್ರೂಮ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡೋದಿಲ್ಲ. ಟೈಲು, ಆಂಟಿಸ್ಕೇಟ್ ವೆಟ್ ಪ್ರೂಫ್ ಟೈಲ್ಸ್, ವಾಲ್ ಮೌಂಟೆಡ್ ಕಮೋಡು ಎಲ್ಲ. ಒಂದು ಬಾತ್ರೂಮ್ ಅಲ್ಲಿ ಏನು ಕ್ವಾಲಿಟಿ ಮೇಂಟೈನ್ ಮಾಡಿದ್ರೆ ಸೇಮ್ ಆಸ್ ಇಟ್ ಇಸ್ ಕ್ವಾಲಿಟಿ ಇಲ್ಲೂ ಕೂಡ ನಮಗೆ ಮೇಂಟೈನ್ ಮಾಡಿರುವಂಥದ್ದು. ಏನು ಅಂದ್ರೆ ನಾವು ಸ್ಪೇಸ್ ನೋಡಬೇಕು, ಲೊಕೇಶನ್ ನೋಡಬೇಕು, ರೋಡ್ ನೋಡಬೇಕು. ರೋಡ್ ಬಂದು ನಮಗೆ 40 ಫೀಟ್ ರೋಡು, ಸ್ಪೇಷಿಯಸ್ ಆಗಿದೆ. ಈಗ ನಾವು ಹೋಗ್ತಾ ಇದೀವಿ 3ನೇ ಫ್ಲೋರು. ಸೇಮ್ ನಮಗೆ ವಾಲ್ ಪೇಪರ್ ಯೂಸ್ ಮಾಡಿದ್ದಾರೆ. ವಾಲ್ಗೆ ಎಂಟ್ರಿ ಈ ಕಡೆ ಬರುತ್ತೆ, ನಮಗೆ ಲಿಫ್ಟ್ ಎಂಟ್ರಿ ಈ ಪೋರ್ಷನ್ ಅಲ್ಲಿ. ಈ ರೂಮು ಸ್ವಲ್ಪ ಚಿಕ್ಕದಾಗುತ್ತೆ, ಏನಕ್ಕಂದ್ರೆ ಈ ರೂಮ್ ಅಲ್ಲಿ ನಮಗೆ ಬಾಲ್ಕನಿ ಪ್ರೊವೈಡ್ ಮಾಡಿದ್ದಾರೆ. ಇಲ್ಲೂ ಅಷ್ಟೇ ವೀಕ್ಷಕರೇ, ಕಿಂಗ್ ಸೈಜ್ ಕಾಟ್ ಕೊಟ್ಟಿರುವಂಥದ್ದು. ಅಂಡ್ ಇಲ್ಲಿ ಓಪನ್ ಅಂಡ್ ಕ್ಲೋಸ್ ಮಾಡುವಂತ ಇಷ್ಟೇ ಜಾಗನ ವಾರ್ಡ್ರೋಬ್ ಮಾಡಿರುವಂಥದ್ದು. ಮೇಲ್ಗಡೆ ಫುಲ್ ಲಾಫ್ಟ್ ವರ್ಕು, POP ವರ್ಕು ವಿತ್ LED ಲೈಟು ವಿತ್ ಫ್ಯಾನ್ ವರ್ಕು ಕೂಡ ನಮಗೆ ಕಂಪ್ಲೀಟ್ ಮಾಡಿಕೊಟ್ಟಿದ್ದಾರೆ. ಡ್ರೆಸ್ಸಿಂಗ್ ಏರಿಯಾ ಈ ಪೋರ್ಷನ್ ಅಲ್ಲಿ ಇದೆ. ಅಟ್ಯಾಚ್ ಬಾತ್ರೂಮ್ ಕೆಳಗಡೆ ನೋಡಿದ್ರಲ್ಲ, ಸೇಮ್ ಆಸ್ ಇಟ್ ಇಸ್, ಸೇಮ್ ಕಾಪಿ ಪೇಸ್ಟ್, ಸೇಮ್ ಬ್ರ್ಯಾಂಡು, ಸೇಮ್ ಕ್ವಾಲಿಟಿ, ಸೇಮ್ ಸ್ಪೇಸ್ ಬರುತ್ತೆ. ಬಟ್ ಈ ರೂಮ್ ಅಲ್ಲಿ ನಮಗೆ ಒಂದು ಬಾಲ್ಕನಿ ಎಕ್ಸ್ಟ್ರಾ ಇದೆ. ದೊಡ್ಡ ಬಾಲ್ಕನಿ, ಟಫನ್ ಗ್ಲಾಸು, ಸೇಫ್ಟಿ ವೈಸ್ ಅಲ್ಲಿ SS ಗ್ರಿಲ್ ವರ್ಕು, ವಾಲ್ಗಳಿಗೆಲ್ಲ 2x4 ವೆಟ್ ಪ್ರೂಫ್ ಟೈಲ್ಸ್, ಸೀಲಿಂಗ್ ಅಲ್ಲಿ ನಮಗೆ WPC ವರ್ಕು ಕೂಡ ನಮಗೆ ಕಂಪ್ಲೀಟ್ ಮಾಡಿಕೊಟ್ಟಿದ್ದಾರೆ. ತಗೋದಾಗಿದೆ. ಈ ರೂಮ್ ಆಪೋಸಿಟ್ ಅಲ್ಲಿ ನಮಗೆ ಒಂದು ಮಲ್ಟಿಪರ್ಪಸ್ ರೂಮ್ ನ ನಮಗೆ ಬಿಲ್ಡ್ ಮಾಡಿದ್ದಾರೆ. ನೋಡಿ, ಫ್ಲೋರಿಂಗ್ ಬಂದು ನಮಗೆ ವುಡ್ ಫಿನಿಶಿಂಗ್ ಇರುವಂತಹ ಟೈಲ್ ನ ಯೂಸ್ ಮಾಡಿರುವಂತದ್ದು. ಈ ಪೋರ್ಷನ್ ಗೆ UPVC ವಿಂಡೋ ನ ಕೊಟ್ಟಿದ್ದಾರೆ. ಸೀಲಿಂಗ್ ಅಲ್ಲಿ POP ವರ್ಕ್ ವಿತ್ LED ಲೈಟ್ ವರ್ಕ್ ವಿತ್ ಫ್ಯಾನ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಮಾಡಿಕೊಟ್ಟಿದ್ದಾರೆ. ಇಲ್ಲೊಂದು ಸೆಮಿ ಇಂಟೀರಿಯರ್ ಡಿಸೈನ್ ವಿತ್ ವಾಟರ್ ಶೇಡ್ ಅಲ್ಲಿ ನಮಗೆ ಕೊಟ್ಟಿರುವಂತದ್ದು. ಸಿಂಪಲ್ ಆಗಿ ಯೂಸ್ ಮಾಡೋದಾದ್ರೆ ಕೌಂಟರ್ ಅಂತ ಯೂಸ್ ಮಾಡಬಹುದು. ಬೇಕಾದಾಗ ಏನಾದ್ರು ಐಟಮ್ಸ್ ಗಳನ್ನ ಬೇಕಾದ್ರೆ ಇಲ್ಲಿ ತರಿಸ್ಕೋಬಹುದು, ಅಷ್ಟು ಜಾಗ ಇದೆ. ಇನ್ ಕೇಸ್ ಏನಾದ್ರು ಹ್ಯಾಂಡ್ ವಾಶ್ ಇಲ್ಲಾಂದ್ರೆ ವಾಷಿಂಗ್ ಮಿಷಿನ್ ಏನಾದ್ರು ಯೂಸ್ ಮಾಡ್ತೀವಿ ಅಂದ್ರೆ ಈ ಫ್ಲೋರಿಂಗ್ ಅಲ್ಲೂ ಕೂಡ ನಾವು ಯೂಸ್ ಮಾಡ್ಕೊಳ್ಳೋಷ್ಟು ಜಾಗ ಇಲ್ಲಿ ಬಿಲ್ಡ್ ಮಾಡಿದ್ದಾರೆ. ಇನ್ಲೈಟ್ ಇದೆ, ಔಟ್ಲೈಟ್ ಇದೆ, ವಿತ್ ಪಾಯಿಂಟ್ ಇದೆ. ಇಲ್ಲಿ ನಾವು ಪಾರ್ಟಿ ಮಾಡ್ತೀವಿ, ಹ್ಯಾಂಡ್ ವಾಶ್ ಬೇಕು ಅಂದ್ರೆ ಅದು ಯೂಸ್ ಮಾಡ್ಬೋದು. ಇಲ್ಲ ನಾವು ಮಳೆಗಾಲದಲ್ಲಿ ಏನಾದ್ರು ನಾವು ಹೊರಗಡೆನೆ ಬಟ್ಟೆ ಹಾರಾಕೊಳ್ತೀವಿ ಅಂದ್ರೆ ವಾಷಿಂಗ್ ಮಿಷಿನ್ ಬೇಕಾದ್ರೆ ಇಲ್ಲೂ ಕೂಡ ನಾವು ಯೂಸ್ ಮಾಡ್ಬೋದು. ಸ್ಟೋರೇಜ್ ಕೂಡ ಇಲ್ಲೂ ಕೂಡ ಇಂಟೀರಿಯರ್ ಡಿಸೈನ್ ವರ್ಕು ಕೂಡ ಕಂಪ್ಲೀಟ್ ಮಾಡಿಕೊಟ್ಟಿದ್ದಾರೆ. ಮಲ್ಟಿಪರ್ಪಸ್ ರೂಮು, ನಾವು ಹೋಮ್ ಥಿಯೇಟರ್, ಜಿಮ್ ರೂಮು, ಗಾರ್ಡನ್ ಏರಿಯಾ, ಇಲ್ಲಾಂದ್ರೆ ಯೋಗ ರೂಮು, ಯಾವ ತರ ಬೇಕೋ ಆ ತರ ಈ ರೂಮ್ ನಾವು ಕನ್ವರ್ಟ್ ಮಾಡ್ಕೊಬಹುದು. ಅಷ್ಟು ಜಾಗ ಈ ಪೋರ್ಷನ್ ಅಲ್ಲಿ ನಮಗೆ ಬಿಲ್ಡ್ ಮಾಡಿರುವಂತದ್ದು. ಈಗ ಹೋಗೋದು ಟೆರೆಸ್ಗೆ. ಆಕ್ಚುಲಿ ಟೆರೆಸು ವಿಡಿಯೋ ಸ್ಟಾರ್ಟಿಂಗ್ ಅಲ್ಲಿ ನೋಡಿದೀರಾ, ಇನ್ನೂ ಒಂದ್ಸಲಿ ನಾನು ತೋರಿಸ್ತೀನಿ. ಓಪನ್ ಮಾಡಿ ಎಂಟ್ರಿ ಆಗ್ತಾ ಇದ್ದಂಗೆ ಇಲ್ಲಿ ನಮಗೆ ಲಿಫ್ಟ್ ಮೇಂಟೆನೆನ್ಸ್ ಏರಿಯಾ ಬರುತ್ತೆ. ಈ ಪೋರ್ಷನ್ ಅಲ್ಲಿ ವಾಷಿಂಗ್ ಮಿಷಿನ್ ಏರಿಯಾ ಚೆನ್ನಾಗಿದೆ. ಇನ್ ಕೇಸ್ ಏನಾದ್ರು ಈ ಜಾಗದಲ್ಲಿ ಏನಾದ್ರು ನಾವು ಗೇಟ್ ಹಾಕೊಂಡ್ರು ಕೂಡ ಸ್ಟೋರ್ ರೂಮ್ ತರ ಬೇಕಾದ್ರೆ ಏನಾದ್ರು ಐಟಮ್ಸ್ ಗಳು ಕೂಡ ನಾವು ಇಟ್ಕೋಬಹುದು. ಕಂಟ್ರೋಲ್ಸ್ ಕೂಡ ನಮಗೆ ಫ್ಲೋರಿಂಗ್ ಅಲ್ಲಿ ಯೂಸ್ ಮಾಡಿದ್ದಾರೆ. ಮೇಲ್ಗಡೆ ಸಿಂಟೆಕ್ ಟ್ಯಾಂಕು. ಈ ಜಾಗ ನೋಡಿದ್ರಲ್ಲ ಸ್ಟಾರ್ಟಿಂಗ್ ಅಲ್ಲೇ ಲಿಫ್ಟ್ ಏರಿಯಾ ಪ್ಲಸ್ ಮೆಟ್ರೋ ಸ್ಟೇಷನ್. ಇದ್ರ ಮೇಲ್ಗಡೆ ಹೋಗೋದಕ್ಕೆ ಈ ಪೋರ್ಷನ್ ಅಲ್ಲಿ ಟಾಟಾ ಕೊಟ್ಟಿರೋತಾರೆ. ಬಟ್ಟೆ ಹಾರಾಕೊಳ್ಳೋದಕ್ಕೆ ಈ ಪೋರ್ಷನ್ ಅಲ್ಲಿ ಟ್ರಿಯಾಂಗಲ್ ನ ಕೊಟ್ಟಿರುವಂತದ್ದು. ಒಳ್ಳೆ ಲೊಕೇಶನ್ ಅಲ್ಲಿ ಒಳ್ಳೆ ಪ್ರಾಪರ್ಟಿ ಬಂದಿದೆ. 40 ಫೀಟ್ ರೋಡ್ಗೆ 2030 ವಿತ್ ಲಿಫ್ಟ್ ಅಲ್ಲಿ ಕಟ್ಟಿರುವಂತದ್ದು. ಈಸ್ಟ್ ಡೋರ್ ಅಲ್ಲಿ ಇರುವಂತಹ ಮನೆ ಈ ಮನೆ. ಲಕ್ಸುರಿ ಆಗಿ ಇಟಾಲಿಯನ್ ಮಾರ್ಬಲ್ ಅಲ್ಲಿ ಕಟ್ಟಿರುವಂತಹ ಮನೆ ಈ ಮನೆ. ಈ ಪ್ರಾಪರ್ಟಿ ಡೀಟೇಲ್ಸ್ ವಿತ್ ಪ್ರೈಸ್ ಎಲ್ಲ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಮೆನ್ಷನ್ ಮಾಡಿರ್ತೀನಿ.
ಅಲ್ಲಿ ಕೂಡ ಹೋಗಿ ನೀವು ನೋಡ್ಬೋದು. ಈ ಪ್ರಾಪರ್ಟಿ ಬಗ್ಗೆ ಏನಾದ್ರು ಇನ್ಫಾರ್ಮೇಶನ್ ಬೇಕು, ಈ ಪ್ರಾಪರ್ಟಿನ ನೀವೇನಾದ್ರು ನೋಡಬೇಕು ಅಂದ್ರೆ ರೈಟ್ ಸೈಡ್ ಅಲ್ಲಿ ನನ್ನ VC ಪ್ರಾಪರ್ಟಿ ನಂಬರ್ನ ಮೆನ್ಷನ್ ಮಾಡಿರ್ತೀನಿ. ಆ ನಂಬರ್ಗೆ ಕಾಲ್ ಮಾಡಿ ಮತ್ತೆ ಟೆಕ್ಸ್ಟ್ ಆದ್ರೂ ಮಾಡಿ. ಇದುವರೆಗೂ ಯಾರೆಲ್ಲ ನನ್ನ VC ಪ್ರಾಪರ್ಟಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಅಂಡ್ ಫಾಲೋ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ. ನಿಮ್ಮ ಪ್ರಾಪರ್ಟಿಗಳನ್ನ ಏನಾದ್ರು ಮಾರ್ಕೆಟಿಂಗ್ ಬೇಕು, ನೀವು VC ಪ್ರಾಪರ್ಟಿನ ಸಂಪರ್ಕಿಸಿ ಅಂತ ಹೇಳ್ತಾ ಇಲ್ಲಿಗೆ ಈ ಪ್ರಾಪರ್ಟಿ ವಿಡಿಯೋನ ನಾನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.